ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೇಲ್ಸ್ ವೋಚರ್ ಒಳಗಡೆ GST ಟ್ರಾನ್ಸಾಕ್ಷನನ್ನು ಹೇಗೆ ಎಂಟ್ರಿ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ಸೊ ನಾನಿಲ್ಲಿ ನಿಮಗೆ ಆಲ್ರೆಡಿ ಒಂದು ವಿಡಿಯೋಸನ್ನು ಸೇಲ್ಸ್ ವೋಚರ್ ಬಗ್ಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಆ ಸೇಲ್ಸ್ ವೋಚರಿನ ವಿಡಿಯೋಸನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ನನ್ನ ಯೂಟ್ಯೂಬ್ ಚಾನಲ್ಸ್ ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂತ ಇದೆ. ಸೊ ಇದ್ರೊಳಗಡೆ ಸೇಲ್ಸ್ ವೋಚರ್ಸ್ ಅಂತ ಇದೆಯಲ್ಲ, ಈ ಸೇಲ್ಸ್ ವೋಚರ್ ಒಳಗಡೆ ಯಾವ್ಯಾವ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಮುಂದಿನ ಭಾಗದಲ್ಲಿ ನಾನು ನಿಮಗೆ ಯಾವ ಟ್ರಾನ್ಸಾಕ್ಷನ್ ಅಂದರೆ ಸೇಲ್ಸಲ್ಲಿ ಬರುವಂತಹ ಐಟಮ್ಸ್ಗಳೆಲ್ಲ ಇರುತ್ತಲ್ಲ, ಸೊ ಐಟಮ್ಸನ್ನು ಇದ್ದಾಗ ಅಂದರೆ ಮೆಜರ್ಮೆಂಟ್ ಇರುವಂಥ ಐಟಮ್ಸನ್ನು ಹೇಗೆ ಎಂಟ್ರಿ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಜಸ್ಟ್ ಒಂದು ಟ್ರಾನ್ಸಾಕ್ಷನ್ ಅಂದರೆ ಒಂದು ಗೂಡ್ಸನ್ನು ಹೇಗೆ ಎಂಟ್ರಿ ಮಾಡಬೇಕು ಅಥವಾ ಐಟಮ್ಸ್ ಇದ್ದಾಗ ಹೇಗೆ ಎಂಟ್ರಿ ಮಾಡಬೇಕು ಅಷ್ಟೇ ನಾನು ನಿಮಗೆ ಹೇಳಿದ್ದೆ. ಸೊ ಈಗ ನಿಮಗೆ GST ಇದ್ದಾಗ ಹೇಗೆ ಎಂಟ್ರಿ ಆಗುತ್ತೆ ಅಂತ. ಓಕೆ, ಈಗ ನನ್ನ ಹತ್ರ ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಇದೆ. ಸೊ ಈ ಟ್ರಾನ್ಸಾಕ್ಷನ್ ಏನು ಕೇಳಿದ್ರೆ ಸೇಲ್ಸ್ ಫಾಲೋವಿಂಗ್ ಐಟಮ್ಸ್ ಟು ಕ್ವಿಕ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಥವಾ ಸೊಲ್ಯೂಷನ್ಸ್ ಅಂತ ಇದೆ. ಸೊ ಇಲ್ಲಿ ಡೇಟು 1st May 2024 ಅಂತ ಇದೆ. ಆಮೇಲೆ ಆರ್ಡರ್ ನಂಬರ್ಸ್ ಇದೆ. ಸ್ಟಾಕ್ ಐಟಮ್ಸ್ 5 ಗೇಮಿಂಗ್ ಮಾನಿಟರ್ಸ್ at 25,000 ಆ್ಯಂಡ್ 5 CPU ಓಕೆ 42,600 ಈಚ್ ಅಂತ ಇದೆ. ಸೊ ಇದಕ್ಕೆ ಒಂದು GST 12% ಅಂತ ತಗೊಳ್ಳೋಣ. ಓಕೆ, ಸೊ ಈ 12% GSTಯನ್ನು ಸೇಲ್ಸ್ ವೋಚರಲ್ಲಿ ಹೇಗೆ ತೊಗೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಸೇಲ್ಸ್ ವೋಚರ್ ಅಂದ ತಕ್ಷಣ ನಾವು ಈಗ ಸೇಲ್ಸನ್ನು ತೊಗೊಂಡಾಗ ಈ ರೈಟ್ ಸೈಡಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಸೇಲ್ಸ್ ವೋಚರ್. ಇದನ್ನು ತೊಗೊಂಡಾಗ ಇದ್ರ ಒಳಗಡೆ 3 ಟೈಪಿನ ವೋಚರ್ಸ್ ಇರುತ್ತೆ ಸೇಲ್ಸ್ ಒಳಗಡೆ. ನೀವು ಕಂಟ್ರೋಲ್ H ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಚೇಂಜ್ ವೋಚರ್ಸ್ ಮೋಡಲ್ಲಿ ಐಟಮ್ ಇನ್ವಾಯ್ಸ್, ಅಕೌಂಟಿಂಗ್ ಇನ್ವಾಯ್ಸ್, ಆ್ಯಸ್ ವೋಚರ್. ಇವು 3 ಮೋಡನ್ನು ನಾನು ಆಲ್ರೆಡಿ ನಿಮಗೆ ಸೇಲ್ಸ್ ವಿಡಿಯೋ ಮಾಡಿದ್ದೀನಲ್ಲ. ಸೊ ಈ ವಿಡಿಯೋದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ ವಿಡಿಯೋಸನ್ನು ನೀವು ಬೆಲ್ ಐಕಾನ್ ನೋಡಿಕೊಂಡು ಆ್ಯಂಡ್ ಕ್ಲಿಕ್ ಆಮೇಲೆ ಆಲ್ ಆಪ್ಷನ್. ಈ ವಿಡಿಯೋಸಲ್ಲಿ ನಾನು ಏನು ಹೇಳ್ತೀನಿ ದೆನ್ ಅದನ್ನು ಲೈಕ್ ಮೈ ವಿಡಿಯೋ ನೋಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈಗ ಐಟಮ್ ಇನ್ವಾಯ್ಸ್ ಮೋಡಲ್ಲೇ ನಾನು ಇಟ್ಕೊಳ್ತೀನಿ. ಮೊದಲಿಗೆ ಇಲ್ಲಿ ಏನಾಗಿದೆ, ಪಾರ್ಟಿ ನೇಮ್ ಅನ್ನೋದನ್ನು ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಟ್ರಾನ್ಸಾಕ್ಷನಲ್ಲಿ ಯಾವ ಪಾರ್ಟಿಗೆ ನೀವು ಐಟಮ್ಸನ್ನು ಸೇಲ್ ಮಾಡಿದಿರಿ ಅಂತ. ಓಕೆ, ಸೊ ಇಲ್ಲಿ ಕ್ವಿಕ್ ಟೆಕ್ ಸೊಲ್ಯೂಷನ್ ಅನ್ನುವಂಥ ಒಂದು ಪಾರ್ಟಿಗೆ ನೀವೇನು ಮಾಡಿದಿರಿ ಅಂದರೆ ಕಸ್ಟಮರ್ಸ್, ಪಾರ್ಟಿ ಮೀನ್ಸ್ ಕಸ್ಟಮರ್, ಆ ಕಸ್ಟಮರಿಗೆ ಐಟಮ್ಸನ್ನು ಸೇಲ್ ಮಾಡಿದಿರಿ ಅಲ್ವಾ. ಸೊ ಐಟಮ್ ಸೇಲ್ ಮಾಡಿದಾಗ ನಾವಿಲ್ಲಿ ಐಟಮ್ ಇನ್ವಾಯ್ಸ್ ಮೋಡಲ್ಲಿ ಪಾರ್ಟಿ ನೇಮ್ ಯಾರು ಅನ್ನೋದನ್ನು ತೊಗೊಳ್ತೀವಿ. ಅಂದರೆ ಇಲ್ಲಿ ಕ್ವಿಕ್ ಟೆಕ್ ಸೊಲ್ಯೂಷನ್ ಅನ್ನೋದು ಪಾರ್ಟಿ ನೇಮ್ ಅಲ್ವಾ. ಸೊ ಇದನ್ನು ನಾನು ಟ್ಯಾಲಿ ಒಳಗಡೆ ಪಾರ್ಟಿ ನೇಮ್ ಸೆಕ್ಷನ್ನಿಗೆ ಅದನ್ನು ಎಂಟ್ರಿ ತೊಗೊಳ್ತೀನಿ. ಇದು ಎಂಟ್ರಿ ಮಾಡುವಾಗ ನಿಮಗಿಲ್ಲಿ ಶಾರ್ಟ್ಕಟ್ ಕೀ ಹೇಳಿದ್ದೆ ನಿಮಗೆ. ಯಾವುದೇ ಒಂದು ನ್ಯೂ ಲೆಡ್ಜರನ್ನು ಕ್ರಿಯೇಟ್ ಮಾಡಲಿಕ್ಕೆ Alt+C ಪ್ರೆಸ್ ಮಾಡ್ಬೋದು ಅಂತ. ಓಕೆ, ಸೊ ಇಲ್ಲ ಹೇಳಾದರೆ ಇಲ್ಲಿ ರೈಟ್ ಸೈಡಲ್ಲಿ ಕ್ರಿಯೇಟ್ ಅನ್ನುವಂಥ ಆಪ್ಷನ್ನು ಕೊಟ್ಟಿದ್ದಾರೆ ನೋಡಿರಿ. ಓಕೆ, ಸೊ ಕ್ರಿಯೇಟ್ ಆಪ್ಷನ್ನಿಗೆ ಬಂದಾಗ ಇಲ್ಲಿ ಸೆಕೆಂಡರಿ ಲೆಡ್ಜರ್ ಅನ್ನೋದು ನಿಮಗೇನಾಗುತ್ತೆ ಕಾಣಿಸುತ್ತೆ. ಸೊ ಇಲ್ಲಿ ಕ್ವಿಕ್ ಟೆಕ್ ಸೊಲ್ಯೂಷನ್ಸ್ ಅನ್ನೋದನ್ನು ಟೈಪ್ ಮಾಡ್ಕೊಳ್ತೀನಿ, ಯಾರಿಗೆ ಸೇಲ್ ಮಾಡಿದ್ರಿ ಅನ್ನೋದನ್ನು. ನೆಕ್ಸ್ಟು ಇಲ್ಲಿ ಅಂಡರ್ ಅಕೌಂಟ್ಸ್ ಅಂತ ಇದೆ. ಸೊ ನಾವು ಯಾವ ಒಂದು ಐಟಮನ್ನು ಕ್ರೆಡಿಟ್ ಬೇಸಿಸಿಗೆ ಕಸ್ಟಮರಿಗೆ ಸೇಲ್ ಮಾಡ್ತೀವಿ ಆಗ ಅವರಿಗೆ ನಾವು ಸೆಂಡ್ರಿ ಡೆಟರ್ಸ್ ಅನ್ನುವಂಥ ಹೆಡ್ಡನ್ನು ಕೊಡಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ಸೆಂಡ್ರಿ ಡೆಟರ್ಸ್ ಅಂದರೆ ಕಸ್ಟಮರಿಂದ ಅಮೌಂಟ್
ರಿಸೀವ್ ಮಾಡ್ಕೊಳ್ಬೇಕಾಗಿದೆ ಅಥವಾ ಕಸ್ಟಮರಿಂದ ಅಮೌಂಟ್ ಬರಬೇಕಾಗಿದೆ ಅನ್ನೋದನ್ನು ಕ್ರೆಡಿಟ್ ಬ್ಯಾಲೆನ್ಸ್ ಟ್ಯಾಲಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ಸೊ ಈಗ ಇದಿಷ್ಟು ಎಂಟ್ರಿ ಆದಮೇಲೆ ನೆಕ್ಸ್ಟು ಎಂಟರ್ ತೊಗೊಳ್ಳಿ. ಆ ಕಸ್ಟಮರ್ ಪೂರ್ತಿ ಡೀಟೇಲ್ಸನ್ನು ನೀವಿಲ್ಲಿ ಎಂಟ್ರಿ ಮಾಡ್ಕೊಳ್ಬೋದು. ಓಕೆ, ಸೊ ಪಿನ್ ಕೋಡ್, ಜಿ ಎಸ್ ಟಿ ನಂಬರ್, ಓಕೆ, ರಿಜಿಸ್ಟ್ರೇಷನ್ ಟೈಪ್ ಇದೆಲ್ಲವನ್ನು ನೀವು ಎಂಟ್ರಿ ಮಾಡ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟು ಡೆಲಿವರಿ ನೋಟ್ಸನ್ನು ನೀವು ಇಲ್ಲಿ ಬರೀಬಹುದು. ಓಕೆ, ನೆಕ್ಸ್ಟು ಡಿಸ್ಪ್ಯಾಚ್ ನಂಬರ್ ಇದೆ, ಪ್ಲೀಸ್, ಆಮೇಲೆ ಸಬ್ಸ್ಕ್ರೈಬ್ ಮೈ ಚಾನಲ್ ಇದೆಲ್ಲ ಬರೀಬೋದು. ಓಕೆ, ಕ್ಲಿಕ್ ಬೆಲ್ ಯಾವ ಥ್ರೂ ಡಿಸ್ಪ್ಯಾಚ್ ಮಾಡ್ತೀರಿ ಆಲ್ ಆಪ್ಷನ್ ಇಲ್ಲಿ ತೊಗೊಳ್ಬೋದು. ದೆನ್ ಲೈಕ್ ಮೈ ವಿಡಿಯೋಸ್, ಇಲ್ಲಿ ಡಿಸ್ಪ್ಯಾಚ್ ನಂಬರ್ ಇದೆ. ಡಿಸ್ಪ್ಯಾಚ್ ನಂಬರನ್ನು DH, ಸೊ ಇಲ್ಲಿ DHSO 402 ಅಂತ ಇದೆಯಲ್ಲ, ಸೊ ಇದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಥ್ರೂ ಡೆಸ್ಟಿನೇಷನ್ ಯಾವುದು, ಆಮೇಲೆ ಇವೆಲ್ಲವನ್ನು ಟೈಪ್ ಮಾಡ್ಕೊಳ್ಬೋದು, ಡೇಟು ಇದೆಲ್ಲ. ಓಕೆ, ನೆಕ್ಸ್ಟು ಎಂಟರ್, ಕಂಪ್ಲೀಟ್ ಡೀಟೇಲ್ಸನ್ನು ಫಿಲ್ ಮಾಡಿಕೊಂಡು ನೆಕ್ಸ್ಟು ಸೇವ್ ಮಾಡಿರಿ. ನೆಕ್ಸ್ಟ್ ಇರೋದು ಇಲ್ಲಿ ಸೇಲ್ಸ್ ಲೆಡ್ಜರ್ ಅಂತ. ಓಕೆ, ಸೇಲ್ಸ್ ಲೆಡ್ಜರ್ ಅಂದರೆ ನೀವು ಏನು ಸೇಲ್ ಮಾಡಿದಿರಿ ಅನ್ನೋದನ್ನು ಅಲ್ಲಿ ಬರೀಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಏನು ಸೇಲ್ ಮಾಡಿದ್ರಿ ಅನ್ನೋಕ್ಕಿಂತ ಸೇಲ್ಸ್ ಅಕೌಂಟ್ ಅನ್ನೋದನ್ನು ಸೇಲ್ಸ್ ಲೆಡ್ಜರಲ್ಲಿ ಬರೀರಿ. ಇಲ್ಲಿ ಆಲ್ರೆಡಿ ಸೇಲ್ಸ್ ಅಕೌಂಟ್ ಅಂತ ಇದೆ, ಅಂದರೆ ಲಾಸ್ಟ್ ವಿಡಿಯೋಗೆ ನಿಮಗೆ ಆ ವಿಡಿಯೋ ಮಾಡುವಾಗ ನಾನು ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದನ್ನು ಇಲ್ಲಿ ಎಂಟ್ರಿ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲ ಹೇಳಾದರೆ ಇಲ್ಲಿ Alt C ಅನ್ನು ಪ್ರೆಸ್ ಮಾಡಿ ಸೇಲ್ಸ್ ವೋಚರ್ ಅಂತ ಅಥವಾ ಸೇಲ್ಸ್ ಅಕೌಂಟ್ ಅಂತ ಬರೆದು ಅದಕ್ಕೆ ಅಂಡರ್ ಅಕೌಂಟ್ ಸೇಲ್ಸ್ ಅಕೌಂಟ್ ಅಂತ ಕೊಟ್ಕೊಳ್ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು ನೇಮ್ ಆಫ್ ಐಟಮ್ಸ್ ಅಂತ ಇದೆ, ಯಾವ ಐಟಮ್ಸನ್ನು ಸೇಲ್ ಮಾಡಿದಿರಿ ಅಂತ. ಇಲ್ಲಿ 5 ಗೇಮಿಂಗ್ ಮಾನಿಟರ್ಸ್ ಅಂತ ಇದೆ ಅಲ್ವಾ, ಗೇಮಿಂಗ್ ಮಾನಿಟರ್ ಅಂತ ಇಲ್ಲಿ. ಓಕೆ, ಇಲ್ಲಿ ನೇಮ್ ಆಫ್ ಐಟಮ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಕ್ರಿಯೇಟ್ ಮಾಡೋದಿದ್ದರೆ ಶಾರ್ಟ್ಕಟ್ Alt C ಅನ್ನು ಪ್ರೆಸ್ ಮಾಡಿ ನೆಕ್ಸ್ಟು ಇಲ್ಲಿ ಗೇಮಿಂಗ್ ಮಾನಿಟರ್ ಅಂತ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಎಂಟರ್, ಅಂಡರ್ ಅಕೌಂಟ್ಸ್ ಇದೆ, ಎಂಟರ್, ಪ್ರೈಮರಿ ಅಂತ ತೊಗೊಳ್ಬೋದು. ಇಲ್ಲ ಹೇಳಾದರೆ ಯಾವ ಕ್ಯಾಟಗರಿಯಲ್ಲಿದೆ ಅದನ್ನು ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ನೆಕ್ಸ್ಟು ಯೂನಿಟ್ಸ್ ಅಂತ ಇದೆ, ಅದರ ಮೆಜರ್ಮೆಂಟ್ ಎಷ್ಟು ಅನ್ನೋದಿದೆ ಅಲ್ವಾ. ಸೊ ನಂಬರ್ಸ್ ಅಂತ ನೀವು ತೊಗೊಳ್ಬೋದು. 5 ಗೇಮಿಂಗ್ ಮಾನಿಟರ್ ಅಂತ ಇದೆ, ಸೊ ನಂಬರ್ಸನ್ನು ಯೂನಿಟ್ಸನ್ನು ಹಾಕ್ಕೊಳ್ಬೋದು. ನಂಬರ್ ಆಫ್ ಐಟಮ್ಸ್ ಅಂತ ಕ್ರಿಯೇಟಿಗೆ ಹೋಗಿ ಇಲ್ಲಿ NOS ಅಂತ ಟೈಪ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಏನೇನಿರುತ್ತೆ ಅಂದರೆ ಸಿಂಬಾಲ್, ಫಾರ್ಮಲ್ ನೇಮ್ ಮತ್ತು ಯೂನಿಟ್ ಕ್ವಾಂಟಿಟಿ ಕೋಡ್ ಇರುತ್ತೆ. ಇಲ್ಲಿ ಸಿಂಬಾಲ್ ಅಂತಂದರೆ ಯಾವ ಮೆಜರ್ಮೆಂಟನ್ನು ನೀವು ಟೈಪ್ ಮಾಡ್ತೀರಲ್ಲ ಆ ಮೆಜರ್ಮೆಂಟಿನ ಶಾರ್ಟ್ ನೇಮನ್ನು ನೀವು ಅಲ್ಲಿ ಕೊಡಬೇಕಾಗಿರುತ್ತೆ. ಓಕೆ, ಸೊ ಈಗ ನಾನು ನಂಬರ್ಸನ್ನು NOS ಅಂತ ತೊಗೊಳ್ತೀನಿ. ಈಗ ಕ್ವಿಂಟಲ್ ಅಂತಿದ್ರೆ QTL ಅಂತ ಹೀಗೆ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಅದರ ಫುಲ್ ಫಾರ್ಮನ್ನು ಫಾರ್ಮಲ್ ನೇಮ್ ಆಗಿ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ ಇಲ್ಲಿ. ಓಕೆ, ನಂಬರ್ ಅಂತ. ಓಕೆ, NOS ಇಲ್ಲಿ ಕೆಳಗಡೆ ನಂಬರ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ ಅಥವಾ ನಂಬರ್ ಅಂತ ಟೈಪ್ ಮಾಡ್ಕೋಬೋದು. ನೆಕ್ಸ್ಟು ನಿಮಗೆ ಈ ಲೀಸ್ಟ್ ಒಳಗೆ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಡೆಸಿಮಲ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೆಸಿಮಲ್ ಏನಾಗುತ್ತೆ, ನಂಬರ್ ಆಫ್ ಡೆಸಿಮಲ್. ಈಗ ಹಾಫ್ ಇರುವಂಗಿದ್ರೆ ಮಾತ್ರ ನೀವು ಡೆಸಿಮಲ್ ಯೂಸ್ ಮಾಡ್ಕೊಳ್ಬೋದು. ಈಗ ಮಾನಿಟರ್ ಈ ಥರ ನಂಬರ್ಸ್ ಇದರಲ್ಲಿ ಹಾಫ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸಬ್ಸ್ಕ್ರೈಬ್ ಮೈ ಚಾನಲ್, ನೀವು ಡೆಸಿಮಲ್ ಫುಲ್ ಬೆಲ್ ಐಕಾನ್ ಕೊಡಬೇಕು, ಅಂದರೆ ಜೀರೋನೇ ಇಟ್ಕೊಂಡ್ರೆ ಆಲ್ ಆಪ್ಷನ್. ಸೊ ಕ್ವಿಂಟಲ್, KG, ಲೀಟರ್, ಮೀಟರ್ಸ್ ಇವೆಲ್ಲ ಏನಾಗುತ್ತೆ ಡೆಸಿಮಲಲ್ಲಿ ಇರುತ್ತೆ ಕೆಲವೊಂದು ಟೈಮು. ಸೊ ನೀವು ಡೆಸಿಮಲನ್ನು ಯೂಸ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಎಂಟರ್. ಅದಾದಮೇಲೆ ನೆಕ್ಸ್ಟು ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ HSN ಕೋಡ್ ಇದ್ದರೆ ಇಲ್ಲಿ ನೀವು HSN ಕೋಡನ್ನು ಬರೀರಿ. ಸೊ ಇಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಐಟಮ್ಸ್, ಕಂಪ್ಯೂಟರ್ಸ್ ಅಂತ ಬರೀತೀನಿ. ನೆಕ್ಸ್ಟು ಇಲ್ಲಿ ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಟ್ಯಾಕ್ಸೇಷನ್. ಸೊ ಇಲ್ಲಿ 12% ತೊಗೊಂಡಿದ್ವಿ, 12% ಹಾಕ್ಕೊಳ್ಳಿ ಗೂಡ್ಸ್. ನೆಕ್ಸ್ಟು ಇದನ್ನು ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕ್ವಾಂಟಿಟಿಯನ್ನು ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಕ್ವಾಂಟಿಟಿ ಎಷ್ಟು ಅಂತ ಕೊಟ್ಟಿದೆ, 5 ಅಂತ ಇದೆ, 25,000 ಅಮೌಂಟ್ ಅಲ್ವಾ. ಓಕೆ, ನೆಕ್ಸ್ಟು 5 ಎಂಟರ್. ಅದಾದಮೇಲೆ 25,000 ಪರ್ ಮಾನಿಟರ್ ಇರೋದ್ರಿಂದ ಸೊ ಇಲ್ಲಿ ಒಂದು ಮಾನಿಟ್ರಿಗೆ 25,000, 5 ಮಾನಿಟ್ರಿಂದ ಅಮೌಂಟ್ ಕ್ಯಾಲ್ಕುಲೇಷನ್ ಆಗಿ ಆಟೋಮೆಟಿಕ್ ಬಂದುಬಿಡತ್ತೆ. ಓಕೆ, ನೆಕ್ಸ್ಟ್ ಎಂಟರ್. ಇದನ್ನೆಲ್ಲ ಎಂಟರ್ ಹೊಡ್ಕೊಳ್ಳಿ. ಓಕೆ, ನೆಕ್ಸ್ಟು ಇನ್ನೂ ಒಂದು ಐಟಮ್ಸ್ ಇದೆ, ಇನ್ನೊಂದು ಯಾವುದಿದೆ, 5 CPU ಅಂತ ಇದೆ. ಓಕೆ, CPU ಅನ್ನು
ತೊಗೊಂಡಿದ್ವಿ 42,600 rupees. ನೆಕ್ಸ್ಟು ಮತ್ತೆ ಕ್ರಿಯೇಟ್ CPU, ಐಟಮ್ ನೇಮ್, ಪ್ರೈಮರಿ. ಇಲ್ಲ ಆಲ್ರೆಡಿ ನಾವು ಯೂನಿಟ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದೇ ಯೂನಿಟ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಂಟರ್, ಸ್ಪೆಸಿಫೈ ನೇಮ್, HSN ಕೋಡ್ ಇದು ಮರೆಯೋದು. ಅದಾದಮೇಲೆ ಕಂಪ್ಯೂಟರ್, ನೆಕ್ಸ್ಟು ಡೀಟೇಲ್ಸ್ 12%, ಎಂಟರ್. ಅದಾದಮೇಲೆ ಸೇವ್. ನೆಕ್ಸ್ಟು 5, 42,600, ಎಂಟರ್. ಸೊ ಇದನ್ನು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಈಗ ಏನಾಯಿತು, ಇನ್ವೆಂಟರಿ ಐಟಮ್ಸನ್ನು ಎಂಟ್ರಿ ಮಾಡಾಯಿತು. ಓಕೆ, ಸೊ ನೆಕ್ಸ್ಟು ಹೀಗೇ ಜಾಸ್ತಿ ಐಟಮ್ಸ್ ಇದ್ದಾಗ ಇಲ್ಲೇ ಕೆಳಗಡೆ ಬರ್ಕೋತಾ ಹೋಗಬಹುದು. ಓಕೆ, ಸೊ ನೆಕ್ಸ್ಟ್ ಇರೋದೇನು, GST 12% GST ಅಂತ ಇದೆ ಅಲ್ವಾ. ಸೊ ಈ 12% GSTಯನ್ನು ನೀವು ಎಂಟ್ರಿ ಮಾಡಬೇಕು. ಇದಕ್ಕೆ ಹೇಗೆ ಎಂಟ್ರಿ ಮಾಡ್ತೀರಿ, ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೊಳ್ಬೇಕಾಗುತ್ತೆ. ಪ್ಲೀಸ್ ಇಲ್ಲಿಂದ ಸಬ್ಸ್ಕ್ರೈಬ್ ಮೈ ಚಾನಲ್ ಹೋದರೆ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ, ಬೆಲ್ ಐಕಾನ್. ಇಲ್ಲಿ ಕ್ರಿಯೇಟಿಗೆ ಹೋಗಬೇಕಾಗುತ್ತೆ ನೀವು, ಅಂದರೆ Alt+C ಆರ್ ಕ್ರಿಯೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. Alt+C ಮಾಡಿದ್ರು ಕ್ರಿಯೇಟ್ ಸೆಕ್ಷನಿಗೆ ಬರುತ್ತೆ. ಇಲ್ಲಿ ಸೇಲ್ಸಲ್ಲಿ ನಾವು GSTಯನ್ನು ಈಗ 12% ಇದೆ ಅಂತಿದ್ರೆ ಅದನ್ನು CGST ಮತ್ತು SGST ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಅಂದರೆ ನಮ್ಮ ಒಂದು ಸ್ಟೇಟ್ ಒಳಗಡೆ ಯಾವುದೇ ಒಂದು ಐಟಮ್ಸ್ ಅಥವಾ ಟ್ರಾನ್ಸಾಕ್ಷನ್ ಇದ್ದರೆ ಅದಕ್ಕೆ CGST ಮತ್ತು SGST ಆಗಿ ಎಂಟ್ರಿ ತಗೊಳ್ತೀವಿ. ಈಗ 12% ಇದೆ ಹೇಳಿದ್ರೆ ಅದನ್ನು 6% CGST, 6% SGSTಗೆ ಹಾಕ್ಕೊಳ್ತೀವಿ. ಓಕೆ, ಸೊ ಬೇರೆ ಒಂದು ಸ್ಟೇಟಲ್ಲಿ ಟ್ರಾನ್ಸಾಕ್ಷನನ್ನು ನಾವು ಅವ್ರಿಗೆ ಸೇಲ್ ಮಾಡಿದ್ರೆ, ಬೇರೆ ಸ್ಟೇಟಿಗೆ, ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟಿಗೆ ಸೇಲ್ ಮಾಡಿದಾಗ ಅವರಿಗೆ ನಾವು IGSTಯನ್ನು ಹಾಕ್ಕೊಳ್ತೀವಿ. ಓಕೆ, ಸೊ ಈಗ ನಮಗೆ ಸೇಲ್ಸ್ ಒಳಗಡೆ ಇರೋದ್ರಿಂದ ಅದಕ್ಕೆ ಔಟ್ಪುಟ್ CGST ಅಂತ ತೊಗೊಳ್ಬೇಕಾಗಿರುತ್ತೆ. ನೆಕ್ಸ್ಟು ಎಂಟರ್. ಇಲ್ಲಿ ಅಂಡರ್ ಅಂತ ಬರುತ್ತೆ. ಈ ಅಂಡರ್ ಅಕೌಂಟಲ್ಲಿ GST ರಿಲೇಟೆಡ್ ಟ್ರಾನ್ಸಾಕ್ಷನ್ ಇರೋದ್ರಿಂದ ಅದಕ್ಕೆ ನೀವು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅನ್ನೋದನ್ನು ಹಾಕ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಅದರ್ಸ್ ಅಂತ ತೊಗೊಳ್ಳಿ. ಸೊ ಇಲ್ಲಿ ಅದರ್ಸನ್ನು ಯಾಕೆ ತೊಗೊಳ್ಬೇಕು ಅಂದರೆ, ನಿಮಗೆ ಬೇಕಾಗಿರೋ ಟ್ರಾನ್ಸಾಕ್ಷನನ್ನು ಔಟ್ಪುಟ್ CGST ಅಂತ ತೊಗೊಂಡಾಗ ನೀವು ಎಲ್ಲ ಒಂದು ಪರ್ಸೆಂಟೇಜ್ ಇರೋ ಐಟಮ್ಸಿಗೂ ನೀವೇನು ಮಾಡ್ಬೋದು, ಇದನ್ನೇ ಯೂಸ್ ಮಾಡ್ಕೊಳ್ಬೋದು. ನಾವಿಲ್ಲಿ GST ಅಂತ ತೊಗೊಂಡು ಇಲ್ಲಿ ಪರ್ಸೆಂಟೇಜ್ ಹಾಕಿಬಿಟ್ರೆ ಅದು ಫಿಕ್ಸ್ ಆಗಿಬಿಡುತ್ತೆ. ಯಾವ ಐಟಮಿಗೆ ನೀವು ಬೇರೆ ಪರ್ಸೆಂಟೇಜ್ ವೇರಿಯೇಷನ್ ಇದ್ದಾಗಲೂ ಏನಾಗುತ್ತೆ, 12% ಕ್ಯಾಲ್ಕುಲೇಷನ್ ಮಾಡ್ಕೊಬಿಡುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ಅದರ್ಸ್ ಅಂತ ತೊಗೊಳ್ಬೋದು. ಆಮೇಲೆ ಎಂಟರ್. ನೆಕ್ಸ್ಟ್ ಇಲ್ಲಿ GST ಅಂತ ತೊಗೊಳ್ಳಿ. ಅದಾದಮೇಲೆ ಗೂಡ್ಸ್, ನೆಕ್ಸ್ಟು ಬೇಸ್ಡ್ ಆನ್ ವ್ಯಾಲ್ಯೂ, ನೆಕ್ಸ್ಟು ಸೇವ್ ಮಾಡ್ಕೊಳ್ಳಿ. ಈಗ 12% ಇದೆ ಅಂತಿದ್ದರೆ ಅದನ್ನು ಅರ್ಧ ಹಾಕಬೇಕು, ಅಂದರೆ 6 ಅಂತ ತೊಗೊಳ್ಳಿ. ಎಂಟರ್ ಹೋಗಿರಿ, ಆಟೋಮೆಟಿಕ್ ಏನಾಗುತ್ತೆ ಇಲ್ಲಿ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಹಾಗೆಯೇ Alt+C, ಔಟ್ಪುಟ್ SGST, ಡ್ಯೂಸ್ ಆ್ಯಂಡ್ ಟ್ಯಾಕ್ಸಸ್, ಅದರ್ಸ್. ಅದಾದಮೇಲೆ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟು 6%. ಈಗ ಎರಡು ಈಕ್ವಲ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಬಂದಿದೆ ಅಲ್ವಾ. ಸೊ 3,38,000 ಇದೆ. ಸೊ 3,38,000ಗೆ 12% ಹಾಕಿದಾಗ ಹೇಗೆ ಬರುತ್ತೆ, 3,38,000 ಇಂಟು 12 ಡಿವೈಡೆಡ್ ಬೈ 100. ಇಲ್ಲಿ 40,560 ಇದೆ. ಸೊ ಇದನ್ನು ಡಿವೈಡೆಡ್ ಬೈ 2 ಮಾಡಿದಾಗ ಆನ್ಸರ್ 20,280 ಬರ್ತಾ ಇದೆ ಅಲ್ಲ. ಸೊ ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳುತ್ತೆ. ಓಕೆ, ನೆಕ್ಸ್ಟು ಕಂಟ್ರೋಲ್ ಎ ಮಾಡ್ಬೋದು, ಎ ಮಾಡಿ ಸೇವ್ ಮಾಡ್ಕೊಳ್ಬೋದು. ಇಲ್ಲ ಹೇಳಾದರೆ ನೆಕ್ಸ್ಟು ಈ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಬೋದು. ಇಲ್ಲಿ ನರೇಷನನ್ನು ಬರೀಬೋದು ನಿಮಗೆ ಬೇಕಿದ್ದಾಗ. ಓಕೆ, ಸೊ ನರೇಷನ್ ಬರೆಯೋದ್ರಿಂದ ನಿಮಗೆ ಸಪೋಸ್ ಈಗ ಕ್ಯಾಶಿಗೆ ನಾವು ಸೇಲ್ ಮಾಡಿದ್ವಿ ಹೇಳಾದರೆ ಯಾವ ವ್ಯಕ್ತಿಗೆ ನೀವು ಸೇಲ್ ಮಾಡಿದರೆ ಅಥವಾ ಯಾವ ಕಸ್ಟಮರಿಗೆ ಸೇಲ್ ಮಾಡಿದಿರಿ ಅನ್ನೋದನ್ನು ನೀವು ನರೇಷನ್ ಒಳಗಡೆ ಬರೀಬೋದು. ಓಕೆ, ಸೊ ಇಷ್ಟನ್ನು ಮಾಡಿ ಕಂಟ್ರೋಲ್ ಎ ಮಾಡಿ ಸೇವ್ ಆಗುತ್ತೆ. ಎಂಟರ್. ಓಕೆ, ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಎಸ್ಕೇಪ್ ಮಾಡ್ಕೊಂಡು ಹೊರಗಡೆ ಬಂದಾಗ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ GST ತೋರಿಸ್ತಾ ಇರುತ್ತೆ ಇಲ್ಲಿ. ಓಕೆ, ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನೋಡಿ ಸೇಲ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಸೇಲ್ಸ್ ಒಳಗಡೆ ಐಟಮ್ಸ್ ಎಲ್ಲ ಬರ್ತವೆ. ಓಕೆ, ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಕ್ಲೋಸಿಂಗ್ ಸ್ಟಾಕ್
ಜೀರೋ ತೋರಿಸ್ತಾ ಇದೆ ಅಲ್ಲ. ಯಾಕೆ ಕೇಳಿದ್ರೆ ನಾವು ಪರ್ಚೇಸ್ ಇನ್ನೂ ಎಂಟ್ರಿ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಅದು ನೆಗೆಟಿವ್ ಬರ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪರ್ಚೇಸ್ ಎಂಟ್ರಿ ಮಾಡಿದಾಗ ನಿಮಗೆ ಅದು ಈಸಿಯಾಗಿ ಗೊತ್ತಾಗುತ್ತೆ. ನಾನು ಅದರ ವೇರಿಯೇಷನ್ ಹೇಗಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಪ್ಲೀಸ್ ಈಗ ಬ್ಯಾಲೆನ್ಸ್ ಸಬ್ಸ್ಕ್ರೈಬ್ ಮೈ ಬ್ಯಾಲೆನ್ಸ್ ಶೀಟ್ ಒಳಗಡೆ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸ್ ಬೆಲ್ ಐಕಾನ್ 40,560 ಆಲ್ ಆಫ್ ಇದೆ ಅಲ್ವಾ. ಓಕೆ, ಸೊ ಇದು ಲೈಕ್ ಮೈ ಸೇಲ್ಸ್ ವೋಚರಲ್ಲಿ GST ಇದ್ದಾಗ ಹೇಗೆ ಎಂಟ್ರಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಸೊ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.